ಏನು ಭರವಸೆ ಕೊಡ್ತಾರೆ, ನಮ್ಗೆ ಏನು ಉತ್ತರ ಕೊಡ್ತಾರೆ ನಾವು ಕೇಳಕ್ ಬಂದೇವಿ ಸರ್. ನಾವೇನೇನು ಶಾಸಕರಿಗೆ ಹೇಳೋದು ಕೇಳೋದು ಆಫೀಸ್ ಮುತ್ತಿಗೆ ಹಾಕ್ಬೇಕು, ಅವ್ರಿಗೆ ನಾವು ತ್ರಾಸ ಕೊಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ಸರ್. ಸ್ಪಷ್ಟವಾಗಿಲ್ಲ ನಿಮ್ಗೆ ನಮ್ಮದು ಶಾಸಕರ ಇದ್ರೊಳಗೆ ನಮ್ಮ ಪಾತ್ರ ಏನು ನಿಲ್ಲುವೈತೆ ಅಂತ ಕೇಳಕ್ ಬಂದೇವಿ ಸರ್ ಅವ್ರಿಗೆ. ಈಗ ಅವ್ರು ಇಲ್ಲ ಟಿ ಪಿ ಇಲ್ಲ ರೀ, ನಾವು ಕೋಡ್ ಆಫ್ ಕಂಡಕ್ಟ್ ಇತ್ತು ಇಲ್ಲಿ ಬರಬಾರ್ದು ಉದ್ದೇಶ ಸರ್, ನಾವು ಬಂದಿದ್ದಿಲ್ರಿ. ಈಗ ನಾವು ಕೋಡ್ ಆಫ್ ಕಂಡಕ್ಟ್ ಮುಗ್ದ ಸರ್, ಈಗ 6ನೇ ತಾರೀಕಿಗೆ ಮುಗಿದ್ರಿ, ಇವತ್ತು ತಾರೀಖ್ 10 ಐತ್ರಿ, 4 ದಿನ ಆಯ್ತು ಶಾಸಕರನ್ನ ನಮ್ಮದೊಂದು ಈಗ ಸಾಹೇಬ್ರಿಗೆ ಎಲ್ಲ ಏನು ಇದು ಇಲ್ಲ. ಮತ್ತೆ MLA ಸಾಹೇಬ್ರು ಅವರು ಇದು ಕಾರಣಗಳನ್ನ ಹೇಳ್ಕೊತ ಹೋದ್ರ ಮತ್ತ ಇನ್ನ ಎಷ್ಟ್ ದಿನ ಆರೇ ದುಡಿ ಮಕ್ಕಳನ್ನ ಕುಂದ್ರಿಸ್ಬೇಕ್ರಿ. ನಮ್ ಮನಿ ಪ್ರಪಂಚರೇ ನಡೀದ್ ಬೇಕಲ್ರಿ. ಹಾ ರೀ, ನಾವೇನ ನಮ್ ಮನಿ ಕಟ್ಕೊಳಕ ಜಾಗ ಅಂಕರ ಕೇಳಾಕತ್ತಿಲ್ಲ, ಭವನಕ್ಕಾಗಿ ಕೇಳಾಕತ್ತೇವಿ. ಮತ್ತ ಭವನಕ್ಕಾಗಿ ಜಾಗ ಕೇಳಾಕತ್ತಿದ್ದು ಮತ್ತ ಈ ತರ ಮಾಡಾಕತ್ತೀರಿ ಅಂದ್ರ ಮತ್ತ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನೀವು ಅವರು ಡಿಸಿಗೆ ತಾವು ಕೂಡ ನಗರ ಶಾಸಕರಾಗಿ ಇನ್ನೂ ಕೂಡ 21 ದಿನ ಆಯ್ತು, ಅಲ್ಲಿ ಹಣಾನು ಬಿಡುಗಡೆ ಮಾಡ್ಯಾರ. ಇನ್ನೂ ಕೂಡ ಅದಕ್ಕೆ ಭವನ ಇಸೋದು ಜಾಗ ಕೊಡ್ತೇನಂದ್ರು ಇನ್ನೂ ಕೂಡ ಅಲ್ಲೇ ಆದಂತ ಜಾಗ ಎಷ್ಟು ಬರ್ತದೆ ಸ್ಕ್ವೇರ್ನಾಗೆ ಪೂಜೆ ಮಾಡಿ ಹೋದ್ರು. ಈಗ ಅಲ್ಲಿ ಹೇಳಿಕಿಸಿಂದ ಇನ್ನೂ 1 ವರ್ಷ ಆಯ್ತ್ರಿ ಮಾಡ್ತೇನಂತ, ಇನ್ನೂ ಕೂಡ ಒಂದು ಪ್ರೆಷರ್ ಹಾಕಲಾಗಿರಿ. ಮತ್ತೆ ಯಾವ ಮುಖಾಂತರ ನೀವು ಹೇಳ್ತೇನ ಶಾಸಕರಿಗೆ ಅಪ್ಡೇಟ್ ಕೊಡತ್ತೇನ ನಮಗ್ ಮನವಿ ನೀವು ಕೇಳ್ಕೊಳತ್ತೀರಿ, ಇದು ಏನು ಹೇಳತ್ತಿಲ್ಲ ಅನ್ನೋದು ನಮಗೆ ಉತ್ತರ ಬರತ್ತದ. ನಿಮ್ಮಿಂದ ಉತ್ತರ ಇಲ್ಲ ಸಾಹೇಬ್ರೆ. ಈಗಾಗಲೇ ನಗರ ಶಾಸಕರ ನಗರಲ್ಲಿ ಸರ್ವೆ ನಂಬರ್ 605 ಏನೈತಲ್ಲ ಸರ್, ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದೆ. ಈಗಾಗಲೇ ಅಂಬೇಡ್ಕರ್ ಭವನ್ ಅಂತದನ್ನ ಮಾಡಿದ್ದಾರೆ ಸರ್. ಈಗಾಗಲೇ ಅದು 605 ಸರ್ವೆ ನಂಬರ್ ಸರ್ಕಾರಿ ಜಾಗ ಏನೈತಲ್ರಿ ಅದನ್ನು ಕೊಡುವುದಾಗಿ ಭರವಸೆ ಕೊಟ್ಟಿದ್ರು 1 ವರ್ಷದಿಂದ. ನಾವು ಭರವಸೆ ಶಾಸಕರ ಭರವಸೆ ನಾವು ಅದೇನೋ ಅವ್ರ ಭರವಸೆಯನ್ನು ಮುರಿಲ್ಲ ಅಂತ ನಮಗೆ ಅವ್ರ ಮ್ಯಾಗ ಸ್ವಲ್ಪ ಭರವಸೆ ಇದೆ ರೀ. ಈಗಾಗಲೇ ನಾವು ಶಾಸಕರ ಪ್ರಕಾರ 1 ವರ್ಷ ಆಯಿತು. ಈಗಾಗಲೇ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅದನ್ನು ಸರ್ವೆ ನಂಬರ್ನ ಸರ್ವೆ ಮಾಡಲಾಗಿದೆ ಸರ್. ಪೂರ 605 ಸರ್ವೆ ಮಾಡಲಾಗೈತಿ. ಒಟ್ಟು ಸರ್ಕಾರಿ ಜಾಗ ಅಂತ ಅದ್ರ ವರದಿನೂ ಬಂದೈತಿ. ಅದನ್ನು ಜಿಲ್ಲಾಧಿಕಾರಿಗಳು ಬಹಿರಂಗನೂ ಪಡಿಸಿದ್ದಾರೆ ವರದಿಯನ್ನು. ಸರ್ಕಾರಿ ಜಾಗ 605 ಸರ್ವೆ ನಂಬರ್ ಸರ್ಕಾರಿ ಜಾಗ ಇದೆ ಅಂತ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಆ ಸರ್ಕಾರಿ ಜಾಗೆಯನ್ನು ಮಂಜೂರು ಮಾಡೋಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಆಯುಕ್ತರಿಗೂ ಈಗಾಗಲೇ ಶಾಸಕರಿಗೂ ನಾವು ಮನವಿ ನೀಡಿದ್ದೇವೆ. ಈಗಾಗಲೇ ಜಿಲ್ಲಾಡಳಿತನ ನಮಗೆ ಉತ್ತರ ಕೊಡಬೇಕು, ಸ್ಥಳೀಯ ಶಾಸಕರು ನಮ್ಗೆ ಉತ್ತರ ಕೊಡಬೇಕು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ತಾವು ಹೆಚ್ಚುವರಿ ಸರ್ಕಾರಿ ಜಾಗನ ಮಂಜೂರು ಮಾಡ್ತೀವೋ ಇಲ್ಲ ಅಂತ ನಮಗೆ ಶಾಸಕರಿಂದ ಉತ್ತರ ಬೇಕಾಗಿದೆ. ಶಾಸಕರ ಮೇಲೆ ನಮಗೆ ಭರವಸೆ ಇದೆ. ಶಾಸಕರು ಅದನ್ನು ಮಂಜೂರಾತಿ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಆ ಮಾತನ್ನು ಉಳಿಸ್ಕೋದಾರ ನಮಗೆ ಭರವಸೆ ಇದೆ ಸಾಹೇಬ್ರೆ. ನೀವು ಅವ್ರಿಗೆ ಮುಟ್ಟಿಸ್ಬೇಕ್ರಿ ಈ ಮಾತನ್ನು. ಸರಿ ಸರ್, ಇದು ನಾನು ಇವತ್ತು ಸಾವಿರ ಮುಟ್ಟಿಸಿದ್ರೆ ಸಾವಿರ ಕಡೆಯಿಂದ ಇಲ್ಲಿ ಮಾತಾಡಿಸ್ಬೇಕು ಸರ್. ಯಾಕಂದ್ರೆ ನೀವು ನಾವೇನ್ ಒಂದೇ ಒಂದು ನಿಮ್ಗೆ ಉದ್ದೇಶ ಇದ್ರಿ 21 ದಿನ ಆಯ್ತು ನಾವು ಶಾಸಕರು ಮಾತಾಡಿಲ್ರಿ. ನೀವೇ ಶಾಸಕರಾಗಿರೋ ನಮ್ಗೆ ಸದ್ಯಕ್ಕೆ ಈಗಿಲ್ಲ ಪರಿಸ್ಥಿತಿ ಸಮಾಜ ಒಳಗೆ ಎಲ್ಲರೂ ಏನ್ ಕೇಳ್ತಾರ, ನಾವ್ ಯಾರಿಗೆ ನೀವೇನಪ್ಪ ಏನ್ ಬಂದ್ ಕೇಳಿದ್ರು ಏನ್ ಮಾಡ್ತಾರ, ಶಾಸಕರು ನೀವು ಮನಿ ಕೊಟ್ರ ಹಂಗ್ ಕೊಟ್ರಿ. ಶಾಸಕರ ಅಂತ ಮನಿ ತೊಗೊಳಕ್ ಬರ್ದಿಲ್ರಿ. ಇಲ್ಲಿದ್ದಾರೆ ಯಾರ ನೀವು ಅವ್ರ ಅಧಿಕಾರಿಗಳು ನೀವು ಆಪ್ತರ ತಗೋಬೇಕಾಕೈತ್ರಿ. ವಾಪಸ್ ಒಂದಿನ ಶಾಸಕರು ಕೊಡ್ಬೇಕಲ್ರಿ ನಮಗ. ಈಗ ನೀವು ಹೇಳ್ತೀರಿ ಮ್ಯಾಗ ಭರವಸೆ ಗೊತ್ತಿದ್ದು 21 ದಿನ ಐತ್ರಿ ಭರವಸೆರಿಗೆ. ಈಗ ಇನ್ನೂ ಒಂದ್ ತಿಂಗಳಲ್ಲಿ 1 ವರ್ಷ ಕೂತ್ರು ಹಿಂಗೆ ಆಗತ್ರಿ. ಯಾಕಂದ್ರೆ ಅವರು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅಡ್ಡಾಡೋರಿ. ಅವ್ರು ಅಲ್ಲಿ ಬಿಜಾಪುರ ಬರ್ಲಾರ್ದಂದ್ರೆ ಕೆಲಸ ಆಗೋದಿಲ್ರಿ. ಇದು ಅಲ್ಲಿ ಇದ್ರೆ ಅವ್ರು ಕೆಲಸ ಮಾಡ್ಕೋಬೋದ್ರಿ. ಅಲ್ಲಿದ್ದು ಫೋನ್ ಮಾಡಕ್ ಹೇಳ್ಬೋದಲ್ರಿ. ಕೆಲವೊಂದು ಅಧಿಕಾರಿ ಹೇಳಕ್ ಬರ್ತಲ್ರಿ. ಮತ್ ಮಾಡಿಸ್ಬೋದಲ್ರಿ. ಕೋಡ್ ಆಫ್ ಕಂಡಕ್ಟ್ ಮುಗಿದಲ್ರಿ. 4 ದಿನ ಆಯ್ತು ಮುಗೋದೀಗ. ಸರ್ ಇಡೀ ಒಂದು ರೋಡ್ ನಿಂತು ಈಗ ಮುಂದೆ ಏನ್ ಅನಾಹುತ ಆಕೈತಲ್ರಿ, ನಾವ್ ಎಲ್ಲರಿಗೂ ಮನವಿ ಮಾಡ್ಕೊತೀವಿ. ನಮಗ ಅಷ್ಟೇ ಬೇಕಾಗಿ ಈಗ ಏನ್ ಮುಂದೆ ಅನಾಹುತ ಆಕೈತಲ್ರಿ, ಇದಕ್ಕೆ ನಾವ್ ಏನ್ ಮನವಿ ಕೊಟ್ಟೇವಲ್ರಿ ಅವ್ರೆಲ್ಲರೂ ಜವಾಬ್ದಾರ ಹೊಂಟಾರ ಸರ್. ಯಾಕಂದ್ರೆ ಮನವಿಗೆ ಸ್ಪಂದಿಸ್ಲಿಕ್ಕಂದ್ರೆ ಅವರೇ ಜವಾಬ್ದಾರ ಸರ್. ಏನ್ ಮುಂದೆ ಏನ್ ಅನಾಹುತ ಆಕೈತೆ ಅನ್ನೋದ್ರಿ. ನಾವು ಉಪವಾಸ ಕೂತ ಅಲ್ಲಿ ಏನೋ ನಮ್ ಜೀವ ಹೋಗ್ತೇವೋ ಅಥವಾ ನಮ್ಗೇನು ಅನಾರೋಗ್ಯದಿಂದ ಬೀಳ್ತೇವೋ ಅಥವಾ ಏನ್ ಅಲ್ಲಿ ಯಾರೇನ್ ಸುಸೈಡ್ ಮಾಡ್ಕೋತಾರ ಅದಕ್ಕೆಲ್ಲಾ ಜವಾಬ್ದಾರಿ ನಾವ್ ಎಷ್ಟು ಮನವಿ ಕೊಟ್ಟೇವಲ್ರಿ ಅವ್ರೆಲ್ಲ ಆಗ್ತಾರ ತಿಳಿಸೋಬೇಕಂತ ಹೇಳಿ ನಮ್ಮ ಉದ್ದೇಶದಿಂದ ಬಂದೇವ್ ಸರ್ ಇಲ್ಲಿವರೆಗೆ. ಯಾಕೆ ಎಲ್ಲರಿಗೂ ಮನವಿ ಕೊಟ್ಟೈತ್ರಿ. DC ಅವ್ರಿಗೆ 3 ಸಲ ಮನವಿ ಕೊಟ್ಟೇವ್ರಿ. ಅವ್ರ ಏನ್ ಹೇಳ್ತಾರ, ಒಮ್ಮೆ ಸರ್ಕಾರದ ಹೇಳ್ತಾರ, ಒಮ್ಮೆ ಬೇರೆದವ್ರದ ಹೇಳ್ತಾರ, ಒಮ್ಮೆ ಏನೋ ಒತ್ತಡದಿಂದ ಏನೋ ಮಾತಾಡ್ತಾರ. ಅವರು ದಾಖಲಾತಿ ಎಲ್ಲ ಸರ್ಕಾರಿ ಜಾಗ ಇದ್ರೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸರ್ವೆ ಮಾಡಲಾಗೈತ್ರಿ. ನಾಳೆಗೆ ನಾವು ನಾಳೆಗೆ ಇಲ್ಲಿಕಂದ್ರೆ ನಿಮ್ ಮುಖಾಂತರ ಹಾಕ್ತೇನ್ರಿ. ನಾವು ಬಹಿರಂಗ ಪಡಿಸ್ಬೇಕಂದ್ರೆ ನೀವ್ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ಪತ್ರಿಕಾ ಮಾಧ್ಯಮದವ್ರಿಗೆ ನಾವು ಕೊಟ್ಟದ ಪತ್ರಿಕಾ ಮಾಧ್ಯಮ ಎಲ್ಲಾ ವರದಿ ಹಾಕಿಸ್ಬಿಡ್ತೇವೆ. ನಾಳೆ ಆ ಸರ್ಕಾರ ಏನು ವರದಿ ಕೊಡತ್ತಲ್ರಿ ಅದನ್ನೇ ವರದಿ ಹಾಕಿಸ್ಬಿಡಂತ್ರಿ. ನಿಮ್ ಮುಖಾಂತರ ಗೊತ್ತಾಗ್ತದೆ. ಯಾಕೆ ಎಲ್ಲರಿಗೂ ಜನ ಕನ್ಫ್ಯೂಸ್ ಐತ್ರಿ. ಅವಾಗ ಜನ ಕೇಳ್ತಾರ್ರಿ ಸರ್ಕಾರಿ ಜಾಗ ಐತಿ ಕೊಡಾಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾರ, ಯಾಕೆ ಒತ್ತಡ ಐತಿ, ಯಾರ್ ಪ್ರೆಷರ್ ಐತಿ. ಸರ್ಕಾರಿ ಜಾಗವನ್ನ ಸರ್ಕಾರ ಅಧಿಕಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟಕ್ ಕೊಡತ್ತಿಲ್ಲ ಯಾಕಂತೇಳಿ ಜನ ಕೇಳುವಂತದ್ದು ಆಗ್ತೈತಿ ಮುಂದಿನ ನಿರ್ಮಾಣದಲ್ಲಿ. ಅದನ್ನ ತಪ್ಪಿಸ್ಬೇಕಂತೇಳಿ ನಿಮ್ಗೆ ಕೇಳ್ಕೋದೇವ್ ಸರ್. ಇಡೀ ರಾತ್ರಿ ಅಲ್ಲೇ ಬೀಳ್ತೇವ್ ಸರ್.
ಸರ್ ಈಗ ನೀವು ಹಿಂಗ್ ಹೇಳಾಕತ್ತಿರಲ್ಲ, ಈಗೆಲ್ಲ ನೋಡಿ ಗಿಡ ಬಿದ್ದ ಹೆಂಗಾಗೈತೆ ಅಲ್ರಿ ಬಿದ್ದ ಎಲ್ಲ ಹಂಗೈತ್ರಿ. ಯಾರ ಜೀವಕ್ಕೆ ಹಾನಿ ಆದ್ರ ಯಾರ ಜವಾಬ್ದಾರಿ ನೀವು ಕೊಟ್ಟಿಲ್ಲ ನಿಮ್ ನಗರ ಶಾಸಕರು ಏನು ಸಪೋರ್ಟ್ ಮಾಡಲ್ಲತ್ರಿ ಹೇಳ್ರಿ. ನಾವು ಸರ್ ನಮ್ಗ್ರಿ ನಾವ್ ಮುಂದಿನ ಕ್ರಮನ ತಗೋತೀವಿ. ಯಾಕಂದ್ರ ಈಗ ಹೆಂಗೈತಿ ಆಡಕೋತೀರಿ ನೀವು ಏನು ಹೇಳಲ್ಲಾಗಿರಿ, ನಾವ್ ಮುಂದೆ ಬಿಡಲಾಗಿರಿ. ಇಲ್ಲಿ ಬಿಡಂಗಿಲ್ಲ ಅಂತಲ್ಲ, ನೀವೇನ್ ಹೇಳಾಕ್ತಿರಿ, ಅವ್ರಿಗೆ ಏನು ಹೇಳಾಕತ್ತಿಲ್ಲ ಮಾಡಾಕಿಲ್ಲ ಅಂತ ಹೇಳ್ತೀರಿ. ಸರ್ ಒಂದು ನಿಮಗೆ ಸಾಹೇಬ್ರ ಸಹಿ ಇದ್ದದನ್ನ ಅಲ್ಲಿ ಕೊಟ್ಟು ರಿಸೀವ್ಟ್ ತಗೊಂಡ್ಬಂದಿದ್ದು ನಾವು ಇಲ್ಲಿಂದ ಲೆಟರ್ ಮಾಡಿ ಕಳಿಸಿರ್ ತಮ್ಮ ಮನವಿ ಮೇಲೆ. ಅದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ನಾವು ಖುದ್ದಾಗಿ ಓಡಾಡಿ ಮಾಡ್ಸೀನಿ. ಏನಿದ್ದು ಈಗ ನಾನು ನಿಮ್ಗೆ ತೋರಿಸ್ತಂದ್ರೆ ಸಾಹೇಬ್ರದ ಸಹಿ ಇದ್ದದ್ದು ಲೆಟರ್ ತೋರಿಸ್ತೀನಿ, DC ಅವರಿಗೆ ಖುದ್ದಾಗಿ ಕೊಟ್ಟು ಆ ಕೆಲಸ ಮಾಡ್ಸೀನಿ. ಅವ್ರು ಬರದೇ ಇರೋದಕ್ಕೆ ಅವ್ರು ಎಲ್ಲಿದ್ರಲ್ಲ ನಿಮ್ಮ ಹೆಸರಲ್ಲೇ ನಾವು ಮನವಿ ಮಾಡಿ ಲೆಟರ್ ಕಳಿಸಿದ್ದೈತಿ. ಅವ್ರು ಸಹಿ ಮಾಡಿ ಕೊಟ್ಟಾರ. ನಾವು DC ಅವರಿಗೆ, ಸಮಾಜ ಕಲ್ಯಾಣ ಇಲಾಖೆಯವರಿಗೆ, ಭೂ ದಾಖಲೆ ಇಲಾಖೆಯವರಿಗೆ ನಾನೇ ಪರ್ಸನಲ್ ಆಗಿ ಹೋಗಿ ಸಾಹೇಬ್ರ ಲೆಟರ್ ಕೊಟ್ಟು ಆ ಆ್ಯಕ್ಷನ್ ತೊಗೊಳಕ್ಕೆ ಹೇಳಿ. ಈಗ ಪೇಪರ್ ವರ್ಕ್ ಎಲ್ಲ ಈಗ ಆಗಿತ್ತೈತ್ರಿ. ಈಗ ಅವರು ಸಾಹೇಬ್ರು ಬಂದು DC ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವ್ರಿಗೆ ಏನು ಹೇಳ್ತಾರೆ ನೋಡೋದಂತೆ. ಜಸ್ಟ್ ಅವ್ರು TP ಹಗಲೆಲ್ಲ ಪೋಸ್ಟ್ಪೋನ್ ಆಗಿದ್ದಕ್ಕೆ ಸ್ವಲ್ಪ ತಡ ಆಗೈತ್ರಿ. ಸಾಹೇಬ್ರು ಬಂದ ತಕ್ಷಣ ನಾನು ನಿಮಗೆ ಅದನ್ನು ಒಂದು ವಿಚಾರ ಏನಂದ್ರೆ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವನಕ್ಕೆ ಸರ್ಕಾರಿ ಜಾಗ ಕೊಡಲಿಲ್ಲ ಅಂದ್ರೆ ಏನ್ರಿ, ಮತ್ತೆ ಆ ಸರ್ಕಾರಿ ಜಾಗವನ್ನು ಯಾರಾದ್ರೂ ಅತಿಕ್ರಮಣ ಮಾಡ್ಲಿ ಅದನ್ನ ತೆರವು ಮಾಡಿ ಸರ್ಕಾರಿ ಜಾಗನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಮಂಜೂರಾತಿ ಮಾಡ್ಬೇಕ್ರಿ. ಒಂದು ವೇಳೆ ಯಾವ್ದಾದ್ರು ಕುತಂತ್ರ ಷಡ್ಯಂತ್ರದಿಂದ ಅದನ್ನ ಅತಿಕ್ರಮಣ ಮಾಡಿ ತಮ್ಮ ಸ್ವಂತಕ್ಕೆ ಬಳಸ್ಕೊಂಡ್ರೆ ಸರ್, ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಮುಂದಿನ ದಿನಮಾನಗಳು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸರ್. ಇದಕ್ಕೆ ಸ್ಥಳೀಯ ಶಾಸಕರ ಭಾಗಿಯಾಗಬೇಕು. ಆ ಅತಿಕ್ರಮಣವನ್ನು ತೆರವುಗೊಳಿಸಿ ಆ ಸರ್ಕಾರಿ ಜಾಗನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಮಂಜೂರಾತಿ ಮಾಡಲೇಬೇಕು ಸರ್. ಸರಿ ಸರಿ ಇಷ್ಟೇ. ನಮಗ ಅವಮಾನ ಆದ್ರೆ ನಡೆಯಂಗಿಲ್ರಿ. ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿಸ್ ಕೊಡೋದು ಇದು ಒಂದೇ ವಿಚಾರ. ಇದನ್ನ ನಾನು ಹೇಳ್ತೀನಿ ಸಾಹೇಬ್ರಿಗೆ. ಈಗ ನಮ್ಮ ಮನೆಗಳು ಇದ್ದವ್ರೆ ಸರ್, ನಮ್ಮ ಮನೆಗಳು ಇದ್ದು ಅಂದ್ರೆ ನಾವ್ ಏನ್ ಮಾಡ್ತಿದ್ವಿ, ತೆರವುಗೊಳಿಸಿದ್ರೆ ಸುಮ್ ಕುಂದಿರ್ತೀವಿ ಸರ್. ನಮ್ಮ ಮನೆ ಐತೆ ಅಂತ ಹೇಳ್ರಿ, ಅಲ್ಲಿ ಕಟ್ಟಿದಿರೋಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಕಟ್ಟತ್ತೀವಿ ಸರ್. ಭವನ ಅದು ಸ್ಪಷ್ಟವಾಗಿ ಗಮನಕ್ಕೆ ಇಲ್ಲ ಸರ್, ಎಲ್ಲಾರು ಗಮನಕ್ಕೆ ಇಲ್ಲ ರೀ. ಬಾಬಾ ಸಾಹೇಬ್ ಭವನಿಗೆ ಯಾರು ಕಟ್ಟಕ ಅಡೆತಡೆ ಮಾಡ್ತಾರಲ್ಲ, ಮುಂದಿನ ದಿನಮಾನದಲ್ಲಿ ಅವ್ರನ್ನ ತಕ್ಕ ಉತ್ತರ ಕೊಡ್ತೇವ್ರಿ. ಈಗ ಸದ್ಯಕ್ಕೆ ಈಗ ನಡ್ತಿರ್ಬೇಕು, ತ್ರಾಸ ನಡ್ತಿರ್ಬೇಕು. ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕ ಹಂಗ್ ಉತ್ತರ ಕೊಡ್ತೇವ್ರಿ. ನಾವು ನಿಮ್ ಮಾಧ್ಯಮ ಮುಖಾಂತರ ಹೇಳ್ತೇವಿ, ನಿಮ್ಗೂ ಹೇಳ್ತೇವೆ ಸರ್. ದಯಮಾಡ್ರಿ ನಮಗೆ ಯಾರು ತ್ರಾಸ ಕೊಡ್ತಾರಲ್ಲ ಮುಂದಿನ ದಿನಮಾನದಲ್ಲಿ ಅವ್ರ ಪರಿಸ್ಥಿತಿ ಅನುಭವಿಸ್ತಾರ್ರಿ. ಇಷ್ಟೇ ನಾವು ಹೇಳೋದ್ರಿ. ಯಾಕೆ ನಿಮಗೂ ಮನಿ ಮಾಡಕ್ ಬಂದೇವ್ ಸರ್. ಈಗ ನಾವು ಮನವಿ ನೀವು ಸ್ವೀಕರಿಸ್ತಿರೋ, ಅದನ್ನ ಧಿಕ್ಕರಿಸ್ತಿರೋ, ತಿರಸ್ಕಾರ ಮಾಡ್ತಿರೋ ನಿಮ್ಗೆ ಬಿಟ್ಕೊಟ್ಟ ವಿಷಯ ಸರ್. ನಮ್ಗೆ ಸಾಯಂಕಾಲವರೆಗೆ ನೀವು ಏನಾದ್ರೂ ನಮ್ಗೆ ತಿಳಿಸ್ಬೇಕಂತೀವೋ ಸರ್. ಮುಂದಿನ ದಿನಮಾನಗಳಲ್ಲಿ ಅದು ಪರಿಸ್ಥಿತಿ ಬೇರೆ ಹೋಗ್ತದೆ ಸರ್. ಅದಕ್ಕೆ ನಾವ್ ಯಾರು ನಿಮ್ದು ಯಾರ್ದು ತಲೆ ಕಳ್ಸೋದು ಸರ್, ಯಾರ್ದು ಒಪ್ಪಿಗೆ ತಗೋದ್ರೆ ಸರಿನೂ ತಗೋ ಸರ್. ಯಾಕಂದ್ರೆ ನಿಮ್ಗೆ ಫಸ್ಟ್ ನಾವು ಹೇಳ್ಬೇಕಂತ ಬಂದೇವ್ ಸರ್. ಅವ್ರಿ ಏನ್ ಮುಂದಿನ ದಿನಮಾನದಲ್ಲಿ ಸಮಾಜ ಕಲ್ಯಾಣ ಹೋಗ್ತೇವ್ರಿ, DC ಆಫೀಸ್ ಹೋಗ್ತೇವೆ, ಸಚಿವರ ಮನೆಗೆ ಹೋಗ್ತೇವ್ರಿ, ಶಾಸಕರ ಮನೆಗೆ ಹೋಗ್ತೇವ್ರಿ, ಎಲ್ಲಾರ ಮನೆಗೆ ಹೋಗ್ತೇವೆ ಸರ್. ಏನು ಯಾಕಂದ್ರೆ 21 ದಿನ ಆದ್ರೂ ಯಾರು ಬಂದು ಕೇಳ್ತೇವೆ ಸರ್, ಒಬ್ಬರು ಬಂದು ಕೇಳಿಲ್ಲ. ಮಾನವೀಯತೆ ಐತ್ರಿ ಸರ್. DC ಆಫೀಸ್ ಮುಂದೆ ಕೂತೇವ್ರಿ, ದಿನಪ್ರತಿ ಎಲ್ಲಾರು ಅಲ್ಲೇ ಹೋಗ್ತಾರ. ಪ್ರತಿ ಜನಪ್ರತಿನಿಧಿ ಅನ್ಕೋರು ಎಲ್ಲಾರು ಅಲ್ಲೇ ಹೋಗ್ತಾರ್ರಿ, ಎಲ್ಲಾ ಅಧಿಕಾರಿಗಳು ಅಲ್ಲೇ ಹೋಗ್ತಾರ. ಮಳಿ ಬಂದೈತಿ, ಹೆಣ್ಮಕ್ಳು ಕುಂದಿರ್ತಾರೆ, ಹೆಣ್ಮಕ್ಳು ತೋರ್ಸ್ಕೊಂಡ್ ಕೂತಾರ ಸರ್. ಒಬ್ಬರಿಗೆ ಆಟ ನೋಡ್ಕೊಂತ ಹೋಗಿ ಅಲಕ್ಷ ಹೋಗ್ತಾರಂದ್ರೆ ಮತ್ತೆ ಅವ್ರ ಮನೆಗೆ ಹೆಣ್ಮಕ್ಳು ಇರ್ತಾರಲ್ರಿ. ತ್ರಾಸ ಆದ್ರೆ ಎಲ್ಲರಿಗೆ ಆಗಿರ್ತೈತ್ರಿ. ಒಂದ್ ಬಡವ ಜನ ತ್ರಾಸ ಆಗೈತೆ ತ್ರಾಸ, ದೊಡ್ಡವ್ರ ತ್ರಾಸ ಅಂದ್ರೆ ಅದು ನೋಡ್ಬೇಕಿಲ್ರಿ. ಕುಂತಾರ ಮಳೆಯಾಗ ಹೆಣ್ಮಕ್ಳ್ರಿ ತೋರ್ಸ್ಕೊಂಡ್ರಿ, ಮಕ್ಕಳ ಸಣ್ಣ ಮರಿ ಎಲ್ಲ ತಗೊಂಡ್ರಿ ಎದಕ್ ಬಂದ್ ಕೂತಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ್ ಕಟ್ಲಿಕ್ಕೆ ಕೂತಾರ ಅವ್ರಿ. ಅದಕ್ಕೆ ನಾವು ನಿರ್ಮಾಣ ಮಾಡ್ತೇವೆ ಸರ್. ದಯಮಾಡಿ ಇನ್ನೊಂದು ಎಚ್ಚರಿಕೆ ಕೊಡ್ತೇವ್ರಿ, ಶಾಸಕರಿಗೆ ಹೇಳ್ರಿ. ಯಾಕಂದ್ರೆ ನಾವು ಸಾಯಂಕಾಲ ನಮಗೆ ಉತ್ತರ ಬರ್ಲಿಕ್ಕೆ ಅಂತೀವ್ರಿ. ಮುಂದಿನ ದಿನಮಾನದಲ್ಲಿ ಯಾರು ನೀವು ಸಲಹೆ ಕೊಟ್ರು ಸರ್, ಯಾರು ನೀವು ಏನು ನಮಗೆ ಗೈಡೆನ್ಸ್ ಕೊಟ್ರು ಸರ್, ನಾವು ಯಾವುದೂ ಕೇರ್ ಮಾಡೋದಿಲ್ಲ ಸರ್. ಮುಂದಿನ ದಿನಮಾನದಲ್ಲಿ ನಾವು ಬೇರೆ ಉಗ್ರವಾದ ಹೋರಾಟ ಮಾಡ್ತೇವ್ರಿ. ಅದಕ್ಕೆ ಎಲ್ಲರೂ ಪಾರ್ಟಿ ಮಾಡ್ತೇವೆ ಸರ್. ಅವ್ರಿ ಯಾಕಂದ್ರೆ ಮನವಿ ಕೊಟ್ಟೇರಿ ನಿಮ್ಗೆ ಕೊಟ್ಟು 21 ದಿನ ಆಯ್ತು ಸರ್ ಇವತ್ತಿಗೆ ನಾವ್ರಿ. ಅದಕ್ಕೆ ಒಂದು ಹಿಂಬಾರ ಇಲ್ಲ ಕೊಟ್ಟಿರಿ, ನಮ್ಗೆ ಸಲಹೆ ಕೊಟ್ಟಿರಿ, ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಹಿಂದಿತ್ತೀರಿ. ಅದೆಲ್ಲದು ಅದಕ್ಕೆಲ್ಲ ನಾವು ಧನ್ಯವಾದ ಎಬ್ಬಿಸೋದು ಸರ್. ಈಗ ಮುಂದಿನ ದಿನಮಾನ ಆಗೋದಕ್ಕೆ ಏನೋ ಅನ್ನೋದು ಘಟನೆಗೆ ತಾವೇ ಜವಾಬ್ದಾರಿ ಅಂತ ಹೇಳ್ತೇವೆ ಸರ್ ಈ ಮುಖಾಂತರ. ಹಾಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಧರಣಿ ಸತ್ಯಾಗ್ರಹ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿ 21 ದಿನ ಆಯಿತು. ಧರಣಿ ಸತ್ಯಾಗ್ರಹ ಯಾಕೆ ನಡೆದಪ್ಪ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಕಟ್ಟಲಿಕ್ಕೆ ಸಿಟಿ ಸರ್ವೆ ನಂಬರ್ 605ರಲ್ಲಿ ಸರ್ಕಾರಿ ಜಾಗ ಇದ್ದು, ಆ ಜಾಗವನ್ನು ಇನ್ನಿತರು ಬೇರೆದವರು ಕಬ್ಜಾ ಮಾಡಿರ್ತಾರೆ. ಆ ಜಾಗವನ್ನು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಕಟ್ಟಲಿಕ್ಕೆ ನಾವು ಇಡೀ ಮನಗೊಳಿಸಿ ಎಲ್ಲ ಸಮಾಜದವರು, ಅಂಬೇಡ್ಕರ್ ಯುವಕ ಸಂಘದವರು ಎಲ್ಲರೂ ನಾವು ಧರಣಿ ನಿಂತಿದ್ದೇವೆ. 21 ದಿನ ಆಯ್ತಾ. ಇದರ ಅಂಗವಾಗಿ ನಾವು ಶಾಸಕರಿಗೆ ನಾವು ಕೇಳಕ್ ಬಂದೇವಿ. ಈಗ 21 ದಿನ ಆಯ್ತು ನಾವು ಮನವಿ ಕೊಟ್ಟವ್ರಿಗೆ. ಏನಾಯ್ತು ರೀ ನಮ್ದು ಮನವಿ ಕೊಟ್ಟಿದ್ದಕ್ಕೆ ಏನು ರಿಪ್ಲೈ ಬಂದಿಲ್ಲ ಅಂತೇಳಿ ನಾವು ಕೇಳಿಕ್ ಬಂದಿದ್ದೇವ್ರೀಗ. ಇದಕ್ಕಾಗಿ ನಿಮ್ಮ ಮುಂದಿನ ದಿನಮಾನಗಳಲ್ಲಿ ನಾವು ಏನು ಹೇಳ್ಬೇಕು ಇಚ್ಛಿಸ್ತೇವೆ ಅಂದ್ರೆ ರೀ, ಈಗ ಹೋದ ಗುರುವಾರ ನಾವು ರಕ್ತದಲ್ಲಿ ರಾಜ್ಯಪಾಲರಿಗೆ ಮನವಿ ಬರೆದಿದ್ದೀವಿ. ಆ ಮನವಿನ ಸ್ವೀಕಾರ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೆಳಗಿಳಿದ ಬರ್ಲಿಕ್ಕೆ 2 ತಾಸು ಮಾಡಿದ್ರು. ಆ 2 ತಾಸು ಆದ್ರೂ ಕೆಳಗೆ ಬರ್ಲಿಲ್ಲ ಅವರು. ಯಾಕಂದ್ರೆ ಅದರಿಂದ ಅವ್ರಿಗೆ ಏನು ಒತ್ತಡ ಪ್ರೆಷರ್ ಏನ್ರಿ ಇರಬೇಕು, ಅದು ಬೇರೆ ಕಾರಣ. ಅದು ಇರಲಿ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟೋತನ
ಅಲ್ಲಿ ನಮ್ಗೆ ಉತ್ತಾರಿ ಆಗೋತನ ಇದು ಏನೇ ಮಳೆ ಬರಲಿ ಚಳಿ ಬರಲಿ ಏನ್ ಬೇಕಾದ್ ಬರಲಿ ನಾವು ಎಲ್ಲ ಹೆಣ್ಣು ಗಂಡು ಕೂಡಿ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ, ನಾವು ಧರಣಿ ಸತ್ಯಾಗ್ರಹ ಕೂಡ್ತೇವೆ. ಈ ಮುಖಾಂತರ ನಿಮಗೆ ಕೆಲವು ಮಾಧ್ಯಮದವ್ರಿಗೆ ಹೇಳೋಕೆ ನಾವು ಇಚ್ಛೆ ಪಡಿಸ್ತೀನಿ. ನಾವು ಅಲ್ಲಿ 2 ತಾಸು DC ಆಫೀಸ್ ಮುಂದೆ ಬಂದು ಕೂತ್ರು ಕೆಲವೊಂದು ಮಾಧ್ಯಮಗಳು ಒಬ್ರು ಅಲ್ಲಿ ಈ ನೋಡಿ ನಮಗೇನು ಯಾಕಪ್ಪ ನೀವು ಕುಂತಿರುತ್ತೇಳು ನೀವು ಕೇಳಿಲ್ಲ, ನಿಮ್ಮ ಯಾವ ಮಾಧ್ಯಮದಾಗ ಗೊತ್ತಿಲ್ಲ ದಯಮಾಡಿ ಮಾತಾಡೋದು. ಈ ಮಾಧ್ಯಮ ಮುಖಾಂತರ ಹೇಳ್ತೇನೆ, ನಮ್ದು ಏನು ಧರಣಿ ಸತ್ಯಾಗ್ರಹ ಇತ್ತಲ್ಲ ಇದು ಮೀಡಿಯಾದವರು ಮುಖಾಂತರ ಆಗ್ಲಿಕ್ಕಂದ್ರು ಪತ್ರಿಕೆದವರು ನಮ್ಗೆ ಸಹಾಯ ಮಾಡ್ತಿದ್ದಾರೆ. ಪತ್ರಿಕೆ ಮುಖಾಂತರ ನಾವು ಎಲ್ಲರಿಗೆ ತಿಳಿಸ್ತಾ ಇದ್ದೀವಿ. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಹೇಳ್ತೇವೆ, ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆದವ್ರಿಗೆ ಎಲ್ಲರಿಗೂ ಹೇಳ್ತೀವಿ. ನಮ್ಗೆ ಆದಷ್ಟು ಬೇಗ ನಮ್ಮ ಸಮಾಜ ಕಲ್ಯಾಣದವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೇವೆ. ನಮ್ಮ ಅಂಬೇಡ್ಕರ್ ಭವನ ಕಟ್ಟಿಸಿ ಕೊಡ್ಲಿಲ್ಲ ಅಂದ್ರೆ ಈಗ ನಾವು ಏನು 21 ದಿನ ಕೂತಲ್ಲ ಶಾಂತಿಯುತವಾಗಿ ಒಂದು ರೂಪ್ ನೋಡಾತೀರಿ. ಇನ್ನು ಮುಂದಿನ ದಿನಮಾನ ಬರಂತ ಎಲ್ಲಾ ಸಚಿವರ ಮನೆಗಾಗ್ಲಿ ಅಧಿಕಾರಿ ಮನೆಗೆ ಸುದಕ್ಕೆ ನಾವು ಮುತ್ತಿಗೆ ಹಾಕ್ತೇವೆ. ಮನೆಗೆ ಯಾಕೆ ಮುತ್ತಿಗೆ ಹಾಕ್ತೇವೆ ಅಂದ್ರೆ ಇಲ್ಲಿ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲರೂ ಮನೆ ಬಿಟ್ಟು ಕೂತಾರೆ. ಈಗ ನಾವು ಮನೆ ಬಿಟ್ಟು ಕೂತೇವೆ ಅಂದ್ರೆ ಅವ್ರ ಯಾಕೆ ಮನೆ ಬೇಕು, ಮನೆ ಕುಂದಿರ್ಬೇಕು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟಬೇಕು. ಕಟ್ಲಿಕ್ಕಂದ್ರೆ ಇದರಿಂದ ಏನ್ ಷಡ್ಯಂತ್ರ ಐತಿ ಜಿಲ್ಲಾಧಿಕಾರಿ ಆಗಲಿ ಕೆಲವೊಂದು ಅಧಿಕಾರಿ ಆಗಲಿ ಬಹಿರಂಗ ಪಡಿಸ್ಬೇಕ. ನಮ್ಗೆ ಇವ್ರು ಒತ್ತಡ ಐತಿಪ್ಪ ನಾವು ಕಟ್ಟ ಕೊಡತ್ತೇಳಿ ನೀವು ಬಹಿರಂಗ ಪಡಿಸ್ಲಿಕ್ಕಂತ ತಿಗೋರಿ ಮುಂದಿನ ತೀರ್ಮಾನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ. ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಡ್ತೇವೆ. ಇದೇ ಸಂದರ್ಭವನ್ನ ನೀವು ಮಿಸ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದರಿಂದ ಯಾರು ಇಲ್ಲ ಅಂತ ತಿಳ್ಕೊಬೇಡ್ರಿ. ನಾವು ಯಾರ್ದು ಸಹಾಯ ಬೇಡ ನಮ್ಗೆ. ನಮ್ಮ ಎಲ್ಲ ಯುವಕರು ಎಲ್ಲಾರು ಮತ್ತೆ ಎಲ್ಲ ಹೆಣ್ಣು ಗಂಡು ಎಲ್ಲ ತಾಯಿಂದರು ನಮ್ಮ ಜೊತೆಗಿದಾರ. ನಾವು ಇನ್ನೊಂದು ಕರೆ ಕೊಡ್ತೇವೆ. ಈಗೇನು ಒಂದು 5-6 ದಿನದಲ್ಲಿ ನಾವು ಅಂಬೇಡ್ಕರ್ ಭವನ ಉತ್ತಾರಿ ಆಗ್ಲಿಕ್ಕೆ ತಿಳ್ಕೊರಿ ನಾವು ಬಿಜಾಪುರ ಬಂದ್ ಕರೆ ಕೊಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುಂದಿನ ದಿನಗಳಲ್ಲಿ ತಮ್ಮ ತಿಳಿಸ್ತೇವೆ. ನಾವು ಇವತ್ತೇನು ಮಾಡ್ತಾ ಇದ್ರಿ? ಇವತ್ತೇನ್ ಮಾಡ್ತೇವೆ ಅಂದ್ರೆ ಶಾಸಕರಿಗೆ ನಾವು ಮನವಿ ಕೊಟ್ಟ 21 ದಿನ ಆಯ್ತು. ಇವತ್ತ ಇದ್ರ ಶಾಸಕರದ್ದು ಏನ ನಿಲ್ಲುವಂತ ಕೇಳಕ್ ಬಂದಿದ್ದೇವೆ ನಾವು. ಏನಂದ್ರಿ ಶಾಸಕರ ಅವರು ಈಗ ನೀತಿ ಸಂಹಿತೆ ಇರೋದ್ರಿಂದ ಬಿಜಾಪುರ ಜಿಲ್ಲೆ ಒಳಗಿಲ್ಲ. ಆಮೇಲೆ ಅವರು ನಿನ್ನೆ ಪ್ರಧಾನಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡೋದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದಾರ. ಅದಕ್ಕಾಗಿ ಅವರು ಇವತ್ತಿನ ನಾಳೆ 1-2 ದಿನ ನಮ್ಗೆ ಬಂದು ತಿಳಿಸಂತ ಹೇಳಿದಾರೆ ಅವರು. ಸರ್ 21 ದಿವಸ ನೀವು ಕೂತಿ ಶಾಸಕರು ಬಂದು ಯಾರೋ ಶಾಸಕ ಈಗ ನೀತಿ ಸಂಹಿತೆ ಇರೋದ್ರಿಂದ 6ನೇ ತಾರೀಕಿಗೆ ನೀತಿ ಸಂಹಿತೆ ಕುಲ್ಲಾಗಿದ್ದಾರೆ. ಅದ್ ನೀತಿ ಸಂಹಿತೆ ಕುಲ್ಲಾಗಿರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಹೋಗಿದಾರಲ್ಲ ಆ ಕಾರ್ಯಕ್ರಮ ಭಾಗಿಯಾಗ್ಲಿಕ್ಕೆ ಅವರು ಹೋಗಿದ್ದಾರೆ. ಅದಕ್ಕಾಗಿ ನಮ್ಗೆ ಸಿಕ್ಕಿಲ್ಲ ಅಷ್ಟೇ ರೀ. ಏನ್ ಆಶ್ವಾಸನೆ ಕೊಟ್ಟರು? ಆಶ್ವಾಸನೆ ಅಂದ್ರೆ ಇವತ್ತ ನಾಳೆವರೆಗೆ TP ಬಿಜಾಪುರ ಬರೋದ ಸಂದೇಶ ಬರ್ತಾರೆ. ಬಂದ ಮೇಲೆ ನಮ್ಗೆ ಪ್ರತಿಭಟನೆಗೆ ಬಂದ್ ಅವ್ರು ಅಲ್ಲೇ ಬಂದು ಕೂಡ್ತಾರೆ. ಅವರು ನ್ಯಾಯ ಕೇಳಕ್ ಕೂಡ್ತಾರೆ ಅಂತ ಹೇಳಿದಾರೆ. ಸರ್ ಇವಾಗ ಅದು ಸರ್ಕಾರಿ ಜಮೀನ್ ಇದೆಯಲ್ಲ ಟೋಟಲ್ ಎಷ್ಟು ಎಕರೆ ಇದೆ? ಸರ್ಕಾರಿ ಜಮೀನ ಈಗ ಅಳತಿ ಮಾಡಿರೋದು 17 ಗುಂಟ ಅಳತಿ ಮಾಡಿದಾರೆ ಜಿಲ್ಲಾಧಿಕಾರಿ ಅವರು. ಆ 17 ಗುಂಟಾನು ಪೂರಾ ಸರ್ಕಾರಿ ಇದೆ ಅಂತ ಹೇಳಿ ಆದೇಶ ಆಗಿದ್ದಾರೆ. ಈಗ ಸರ್ ಈ ಒಂದು ಪ್ರಶ್ನೆ ಬರ್ತೈತೆ. ಹಾ ರೀ, ಈಗ ಅಲ್ಲಿ ನೀವು ಜಾಗ ಏನ್ ಬೇಡಾಗುತ್ತೆ ಕ್ವಾಟಿ ಗಾಡಿ ಬರ್ತಾವ, ಯಾವ ಗಾಡಿ ಬರ್ತಾವ? ಕ್ವಾಟಿ ಗಾಡಿ ಬರೋದಲ್ರಿ, ಇಕ್ಲಾಸ್ ಖಾನ್ ಮಜೀದ್ ಅಂತ ಬರ್ತೈತೆ ಅಲ್ಲಿ. ಅದು ಬರೋದು 440 ಸ್ಕ್ವೇರ್ ಫೀಟ್ ಅಷ್ಟೇ ಬರ್ತೈತ್ರಿ. ಅದು ಬರೋದು ಇಕ್ಲಾಸ್ ಖಾನ್ ಮಜೀದ್ ಅಂತ ಹೇಳಿ ಘೋಷಣೆ ಆಗಿರೋದು ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ದಾಖಲಾತಿ ಇದೆ ಇರೋದು. ಮೂಲತಃ ಅದು ಸಂರಕ್ಷಣೆ ಮಾಡೋದು ಭಾರತೀಯ ಪುರಾತತ್ವ ಇಲಾಖೆದವ್ರು ಸಂರಕ್ಷಣೆ ಮಾಡ್ಬೇಕಾಗೈತಿ. ಅವರು ಕಣ್ಣಿದ್ದು ಮುಚ್ಕೊಂಡ್ ಕೂತಿದಾರ. ಯಾಕಂದ್ರೆ ಅವ್ರಿಗೇನ ಒತ್ತಡ ಐತಿ, ಅವ್ರಿಗೆ ಪ್ರಶ್ನೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಸಂರಕ್ಷಣೆ ಮಾಡ್ಬೇಕಂದ್ರೆ ಬಂದ ಅಲ್ಲಿ ನೋಡ್ರಿ ಅದ್ರ ಮುಂದೆ ಎಲ್ಲ ಆಜು ಬಾಜು ಎಲ್ಲ ಹೆಂಗ್ ಕಟ್ಟಿದಾರ ಅಂತ ಅನ್ನೋದು ಅದು ಬಂದ್ ಅವರು ತೆರವುಗೊಳಿಸ್ಲಿಕ್ಕಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ ಜಾಗ ಸಿಗ್ಲಿಕ್ಕಂದ್ರೆ ಅದಕ್ಕೂ ಹೋರಾಟ ಮಾಡ್ತೇವೆ ನಾವು. ಇದರಲ್ಲಿ ರಾಜಕೀಯ ಒತ್ತಡ ಯಾರತ್ತ ಹೇಳಿ ಜಿಲ್ಲಾಧಿಕಾರಿಗಳು ಬಹಿರಂಗ ಪಡಿಸ್ಬೇಕು. ಒಮ್ಮೆ ಹೇಳ್ತಾರ ಸರ್ಕಾರ ಇದೆ ಅಂತ ಹೇಳ್ತಾರ, ಒಮ್ಮೆ ಹೇಳ್ತಾರ ಬೇರೆಯವ್ರದ್ದು ಅಂತ ಹೇಳ್ತಾರ. ಅವ್ರು ಯಾವ್ದಂತ ನಿಲುವು ಅವ್ರು ಸ್ಪಷ್ಟಪಡಿಸ್ತಾರೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಗೆ ಉತ್ತರ ಕೊಡ್ತೇನೆ. ಅವ್ರು ಯಾರು ಅದಾರ ಅಂತ ಹೇಳಿದ್ರು. ನನ್ನ ಹೆಸರು ಬಸವಕುಮಾರ್ ಕಾಂಬಳೆ ಅಂತ ಹೇಳ್ರಿ. ನಾವು ಅಲ್ಲಿ ಸ್ಥಳೀಯ ನಿವಾಸಿ ಇದ್ದೀವಿ ಸರ್. ಈಗಾಗಲೇ ವಿಜಯಪುರ ನಗರದ ಸಿಟಿ ಸರ್ವೆ ನಂಬರ್ 605 ಅಲ್ಲಿ ವಾಸ ಮಾಡ್ತಕ್ಕಂಥ 100 ಪರಿಶಿಷ್ಟ ಜಾತಿಯ ಕುಟುಂಬದ ಧರಣಿ ಸತ್ಯಾಗ್ರಹದ 21 ದಿನಗಳ ಕಾಲ ಮುಂದುವರೆದಿದೆ. ಈಗಾಗಲೇ 605ರಲ್ಲಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ನಿರ್ಮಾಣ ಹಾಗೂ ಹೆಚ್ಚುವರಿ ಜಾಗವನ್ನು ಪಡೆಯುವುದಕ್ಕಾಗಿ ಈ ಧರಣಿ ಸತ್ಯಾಗ್ರಹದ ಮೂಲ ಉದ್ದೇಶವಾಗಿದೆ. 605ರಲ್ಲಿ ಬರ್ತಕ್ಕಂಥ ಆ ಸರ್ಕಾರಿ ಜಾಗೆಯನ್ನು ಹೆಚ್ಚುವರಿ ಜಾಗೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಮಂಜೂರಾತಿ ಮಾಡಬೇಕಂತ ನಾವು ಜಿಲ್ಲಾ ಆಡಳಿತಕ್ಕೆ ಹಾಗೂ ಸ್ಥಳೀಯ ಶಾಸಕರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದನ್ನು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಈಗಾಗಲೇ ಶಾಸಕರ ಆದೇಶದ ಮೇರೆಗೆ ಜಿಲ್ಲಾ ಆಡಳಿತವು ಆ 605 ಸರ್ವೆ ನಂಬರನ್ನು ಸರ್ವೆ ಮಾಡಿದ ತಕ್ಷಣ ಅದರ ಬಂದಂಥ ಉತ್ತರ ಅದು ಸರ್ಕಾರಿ ಜಾಗೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಕೇಳುವುದೇನು ಪರಿಶಿಷ್ಟ ಜಾತಿ ಜನಾಂಗದ ತಪ್ಪೇನಲ್ಲ ಏನು. ಆದರೆ ಜಿಲ್ಲಾ ಅಧಿಕಾರಿಗಳು ಸರ್ವೆ ಆದ 1 ದಿನದ ಮೇಲೆ ಅದನ್ನು ಹೇಳ್ತಾರೆ ಸರ್ಕಾರಿ ಜಾಗೆ ಅಂತ. 1 ವಾರದ ತಕ್ಷಣ ಅದು ಸರ್ಕಾರಿ ಜಾಗೆ ಅಲ್ಲ, ಅದು ಯಾರ್ದೋ ಸ್ವಂತ ಆಸ್ತಿ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಹೆಬ್ಬೆಟ್ಟಲ್ಲ, ಅದು ದಾಖಲಾತಿ ಇರ್ತವೆ. ಸರ್ಕಾರಿ ಮತ್ತು ಖಾಸಗಿ ಅಂತ ದಾಖಲಾತಿ ಇರ್ತವೆ. ಜಿಲ್ಲಾ ಅಧಿಕಾರಿಗಳಿಗೆ ನಾವು ಚಾಲೆಂಜ್ ಮಾಡೋದೇನೆಂದರೆ ಅದು 605 ಸರ್ವೆ ನಂಬರ್ ಜಾಗೆವು ಸರ್ಕಾರದಿದೆಯೋ ಯಾರ್ದೋ ಖಾಸಗಿ ಇದೆಯೋ ಅಂತ ಆ ವರದಿಯನ್ನು ಆ ದಾಖಲಾತಿಗಳನ್ನು ತಾವು ಸ್ಪಷ್ಟನೆ ಮಾಡಬೇಕು. ಜಿಲ್ಲಾ ಜನತೆ ಅದನ್ನು ಕೇಳ್ತಾ ಇದೆ, ಜಿಲ್ಲಾ ಜನತೆ ರಾಜ್ಯ ಜನತೆ ಅದನ್ನು ಕೇಳ್ತಾ ಇದೆ, ಆ ಜಾಗೆ ಸರ್ಕಾರದಿದೆಯೋ ಖಾಸಗಿ ಇದೆಯೋ ಅಂತ. ಏಕೆಂದರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಮಂಜೂರಾತಿ ಕುರಿತು ಹೋರಾಟ. ಈಗಾಗಲೇ ನಮಗೆ ಶಾಸಕರು ಭರವಸೆಯನ್ನು ನೀಡಿದ್ದಾರೆ.
ಆ ಜಾಗವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ತಾವು ಮಂಜೂರಿ ಮಾಡ್ತೀನಂತ ಮತ್ತು ಈಗಾಗಲೇ ಜಿಲ್ಲಾಡಳಿತ ಅತಿಕ್ರಮಣಕಾರಿಗಳ ಸಪೋರ್ಟ್ನಲ್ಲಿದ್ದಾರೆ. ನಮಗೇನು ನ್ಯಾಯ ದೊರಕುವಂಥ ಜಿಲ್ಲಾಡಳಿತಕ್ಕೆ ನಾವು ಏನು ಭರವಸೆ ಇಲ್ಲ. ಸ್ಥಳೀಯ ಶಾಸಕರ ಮೇಲೆ ಭರವಸೆ ಇದೆ. ಇದಕ್ಕಾಗಿ ನಾವು ಸ್ಥಳೀಯ ಶಾಸಕರನ್ನ ಬೆಂಬಲವನ್ನು ಕೇಳಿ ಇಲ್ಲಿ ಬಂದಿದ್ದೇವೆ. ಸರ್ ಈಗ 21 ದಿವಸ ನೀವು ಧರಣಿ ಸತ್ಯಾಗ್ರಹ ಈಗ ಸ್ಥಳೀಯ ಶಾಸಕರು ಬಿಟ್ಟು ಬೇರೆ ಯಾವ ರಾಜಕಾರಣಿದವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ? ಇಲ್ಲ ಸರ್, ಸ್ಥಳೀಯ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ ನಮಗೆ ಬೆಂಬಲವಾಗಿ ನಿಂತಿರೋದು. ಬಿಟ್ಟು ಬೇರೆ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನನ್ನ ಮಂಜೂರಾತಿ ಮಾಡಿ ಅದಕ್ಕೆ 20 ಲಕ್ಷ ರು ಮೊತ್ತವನ್ನು ಹಾಕಿರೋದು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ. ಈಗಲಾದರೂ ಸರ್ಕಾರಿ ಜಾಗೆಯನ್ನು ಕೊಡಿಸಿಕೊಡುವುದರಲ್ಲಿ ಅವರ ಪ್ರಮುಖ ಪಾತ್ರವಿದೆ. ಅವರು ನಮಗೆ ಭರವಸೆಯನ್ನು ನೀಡಿದ್ದಾರೆ. ಆ ಭರವಸೆಯನ್ನು ಅವರು ಉಳಿಸಿಕೊಳ್ತಾರೆ ಅಂತಕ್ಕಂಥ ಭರವಸೆ ನಮ್ಮ ಜನಾಂಗದಲ್ಲಿದೆ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಪ್ರತಾಪ್ ಚಿಕ್ಕಲ್ಕಿ, ನಾವು ಸ್ಥಳೀಯ ನಿವಾಸಿ.